ಸ್ನೇಹಿತರೆ ನಮಸ್ಕಾರ. ಚಾರ್ಟ್ಸ್ ಲರ್ನಿಂಗ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಚಂದನ್ ಗೌಡ. ನಾನೊಬ್ಬ ಫುಲ್ ಟೈಮ್ ಸ್ಟಾಕ್ ಮಾರ್ಕೆಟ್ ಟ್ರೇಡರ್ ಆ್ಯಂಡ್ ಟ್ರೈನರ್ ಹೇಳಿದ್ದೀನಿ. ಲೈವ್ ಮಾರ್ಕೆಟಲ್ಲಿ ನಿಮ್ಗೆ ಯಾವುದೇ ಥರದ ಕಾಲ್ ಟಿಪ್ಸ್ ಪ್ರೊವೈಡ್ ಮಾಡಲ್ಲ. ಕಲಿಬೇಕು ಅನ್ನೋರು ನಂದು ನಾಳೆ ಬ್ಯಾಚ್ನ ಜಾಯ್ನ್ ಆಗಿ ಕಲಿಬೋದು. ಜಾಯ್ನ್ ಆಗಿ ಕಲೀರಿ. ಕಲಿತ್ರೆ ಈಸಿ ಆಗುತ್ತೆ ಮಾರ್ಕೆಟು. ಅದರ್ವೈಸ್ ಆಲ್ವೇಸ್ ಮಾರ್ಕೆಟ್ ನಿಮಗೂ ಕೂಡ ಡಿಫಿಕಲ್ಟ್ ಆಗುತ್ತೆ. ಸೊ ಇವತ್ತಿನ ಮಾರ್ಕೆಟಲ್ಲಿ ಐ ಟುಕ್ ಆಲ್ಮೋಸ್ಟ್ 9K ಲಾಸಲ್ಲಿ ಕ್ಲೋಸ್ ಮಾಡಿದ್ದೀನಿ. ಬಿಕಾಸ್ ಲಾಸ್ಟ್ ಬಂದು ಹೇಳ್ತೀನಿ ಕೇಳಿ, ಬೆಳಗ್ಗೆನೇ ಮಾರ್ಕೆಟಲ್ಲಿ ಟ್ರೇಡ್ ಮಾಡಿದ್ದು ನಾನು. ಅದಾದಮೇಲೆ ಮತ್ತೆ ನಾನು ಕೂಡ ಟ್ರೇಡ್ ಮಾಡಿಲ್ಲ. ಬಿಕಾಸ್ ನನಗೆ ಸ್ವಲ್ಪ ಕೆಲಸ ಇತ್ತು. ಸೊ ಹಾಗಾಗಿ ಹೊರಗಡೆ ಹೋಗಿದ್ದೆ. ಇವಾಗ ಬಂದು ನೋಡಿದೆ. ಬಟ್ ಏನಂದರೆ ಆ ಮಾರ್ಕೆಟಲ್ಲಿ ನನಗೆ ಇವಾಗ ಟ್ರೇಡ್ ಮಾಡೋಕ್ಕೆ ಮೈಂಡ್ ಸೆಟ್ಟು ಇಲ್ಲ. ಒಂದೇನೆಂದರೆ ಆಲ್ರೆಡಿ 12.5 ಒಂದು ತಿಂಗು. ಸೆಕೆಂಡ್ ತಿಂಗು CAS ಬಂದಮೇಲೆ ಏನಾಗಿದೆ, ಆ ಮಾರ್ಕೆಟಲ್ಲಿ ಸ್ವಲ್ಪ ವಾಲಟಿಲಿಟಿ, ಸೆನ್ಸೆಕ್ಸ್ ಸೈಡ್ ವಾಲಟಿಲಿಟಿ ಕೂಡ ಜಾಸ್ತಿ ಇದೆ. ಬೆಳಗ್ಗೆ ಪ್ರೀಮಿಯಂ ಫಾಸ್ಟ್ ಮೂವ್ ಆಗ್ತಿರಲ್ಲ. ಇವಾಗಲೂ ಏನು ಪ್ರೀಮಿಯಂ ಫಾಸ್ಟ್ ಮೂವ್ ಆಗಿರಲ್ಲ, ನನಗೆ ಗೊತ್ತು. ಬಿಕಾಸ್ ಮಾರ್ಕೆಟು ತುಂಬ ದೊಡ್ಡ ರೇಂಜಲ್ಲಿದೆ. ಈ ರೇಂಜಲ್ಲಿ ಇದ್ದಾಗ ನೀವು ಟ್ರೇಡ್ ಮಾಡಿ ದಯವಿಟ್ಟು ನಿಮ್ಮ ದುಡ್ಡನ್ನು ಕಳ್ಕೊಬೇಡಿ. ನಾನು ಇವಾಗ ನೀವು ಹೇಳ್ಬೇಕಂದ್ರೆ ಈ ವೀಕಲ್ಲಿ ಆಲ್ರೆಡಿ ನಾನು ಮಾಡ್ಕೊಂಡಿದ್ದೀನಿ. ನನಗೇನು ಬೇಕಿತ್ತು ಆ ಅಮೌಂಟ್ ನಾನು ಮಾಡ್ಕೊಂಡಿದ್ದೀನಿ. ಸೊ ಹಾಗಾಗಿ ಮತ್ತೆ ನಿಮಗೆ ಲಾಸ್ ನೋಡಬಾರ್ದು. ಹಾಗಾಗಿ ನಾನು ಹೇಳೋದು ಎಷ್ಟು ಬೇಕು ಅಷ್ಟು. ಲೈಕ್ ನಿಮಗೆ ಇವಾಗ ನಂದು ಅಕ್ಸೆಪ್ಟಬಲ್ ಲಿಮಿಟ್ 8,000 ರೂಪಾಯಿ. ಓಕೆ, ದಿನಕ್ಕೊಂದು 15-20 ಸಾವಿರ ರೂಪಾಯಿ ಮೈಂಡ್ ಸೆಟ್ಟಲ್ಲಿರೋನಿಗೆ 8,000 ರೂಪಾಯಿ ಇಟ್ಸ್ ಅಕ್ಸೆಪ್ಟಬಲ್ ಲಿಮಿಟು. ಅಕ್ಸೆಪ್ಟ್ ಮಾಡ್ಕೊಳ್ಳಿ. ಬಟ್ ಯೂಶಲಿ ನಾನು ಪೋರ್ಟಲ್ ಕ್ಲೋಸ್ ಮಾಡಾದ್ಮೇಲೆ ಮತ್ತೆ ತೋರಿಸೋದಿಲ್ಲ. ಇವತ್ತು ಏನಕ್ಕೆ ತೋರಿಸ್ತೀನಿ ಅಂದರೆ, ತುಂಬ ಜನ ಹೇಳ್ತಾರೆ ನೀವು ಯಾವತ್ತು ಪೋರ್ಟಲ್ ತೋರಿಸಿರಲ್ಲ ಅವತ್ತು ಲಾಸ್ ಆಗಿರುತ್ತೆ ಅದು ಇದು ಅಂತ. ಲಾಸ್ ಆಗಿದೆ ನಾವು ಪೋರ್ಟಲ್ ತೋರಿಸೋಣ, ಅದರಲ್ಲಿ ಏನಿದೆ. ದಿಸ್ ಇಸ್ ದೇರ್. ಒಂದು ಕಾಲಲ್ಲಿ ಲಾಸ್ ಆಗಿತ್ತು, ಪುಟ್ಟಲ್ಲಿ ಒಂದು ಇದರಲ್ಲಿ ಪ್ರಾಫಿಟಲ್ಲಿ ಕ್ಲೋಸ್ ಮಾಡಿದೆ. ಆ್ಯಕ್ಚುಲಿ ಪುಟ್ಟು ನಾನು ಹೇಗೆ ಎಕ್ಸಿಟ್ ಆದಮೇಲೆ ಪುಟ್ ವೆಂಟ್ ವೆರಿ ಗುಡ್ ಮೂವ್. ಓಕೆನಾ, ಒಂದು ಒಳ್ಳೆ ಮೂವ್ ಕೂಡ ಕೊಡ್ತು ಪುಟ್ಟಲ್ಲಿ. ಅದು ದಟ್ಸ್ ಓಕೆ, ನೋ ಪ್ರಾಬ್ಲಮ್. ಸಮ್ ಟೈಮ್ ಕನ್ಫ್ಯೂಷನ್ ಇತ್ತು ಮಾರ್ಕೆಟಲ್ಲಿ ಇವತ್ತು. ಸೊ ಕನ್ಫ್ಯೂಷನ್ ಒಂದು ಮತ್ತು ಸೈಡ್ ವೇಸ್ ಇರುತ್ತೆ ಅನ್ನೋದು ಕೂಡ ಗೊತ್ತಿತ್ತು. ಹಾಗಾಗಿನೇ ಇವತ್ತು ಹೆಚ್ಚಿಗೆ ರಿಸ್ಕ್ ತೊಗೊಂಡು ನಾನು ಟ್ರೇಡ್ ಮಾಡಿಲ್ಲ. ರಿಸ್ಕ್ ತೊಗೊಳ್ಳೋ ಡೇಸ್ ಬರ್ತವೆ, ಆವಾಗ ರಿಸ್ಕ್ ತೊಗೊಂಡು ಟ್ರೇಡ್ ಮಾಡಬೇಕು. ನಾಟ್ ಟುಡೇ. ಇವತ್ತು ನೀವು ರಿಸ್ಕ್ ತೊಗೊಂಡ್ರೆ ಮಾರ್ಕೆಟಲ್ಲಿ ತುಂಬಾ ಕನ್ಫ್ಯೂಷನಿಗೆ ತಗಲಾಕೊಳ್ತೀರಾ. ಅದಕ್ಕೋಸ್ಕರ ನಾನು ಮತ್ತೆ ಟ್ರೇಡ್ ಮಾಡೋದು ಬೇಡ ಅಂತ ಇಲ್ಲಿಗೆ ಕ್ಲೋಸ್ ಮಾಡಿದ್ದೀನಿ. ಸೊ ಮತ್ತೆ ಇದರಲ್ಲಿ ಟ್ರೇಡ್ ಮಾಡ್ಲಿಕ್ಕೆ ಕೂಡ ಹೋಗೋದಿಲ್ಲ. ಬಿಕಾಸ್ ವಾಟ್ ಎವರ್ ಗುಡ್ ಮೂವ್ ಆರು ಕೊಡಲಿ, ಬ್ಯಾಡ್ ಮೂವ್ ಆರು ಕೊಡಲಿ. ಇವಾಗ ನೀವು ಹೇಳಬೇಕಂದ್ರೆ ನಾನು ಬೆಳಿಗ್ಗೆ ಕಾಲು ತಗೊಂಡಾಗ ಆಲ್ಮೋಸ್ಟು 156 160ಲೇ ನಾವು ತೊಗೊಂಡಿದ್ದು. ಸಾರಿ 160 ಅಂದ್ಕೊಂಡ್ರು. ಸೊ ಆಲ್ಮೋಸ್ಟ್ ಹೋಗಿ ಬಂದಿದೆ. ಅದು ಯಾವುದು ಬೇಕಿಲ್ಲ ಇವಾಗ. ಸೊ ಅದು ಯಾವುದು ಯೂಸ್ಫುಲ್ ಆಗೋದಿಲ್ಲ. ಲೆಸ್ಟ್ ಕ್ಲೋಸ್ ಇಟ್ ಆಫ್ ದ ಡೇ. ನೋ ಮೋರ್ ಟ್ರೇಡ್ಸ್. ಬಿಕಾಸ್ ಮಾರ್ಕೆಟಲ್ಲಿ ರಿಸ್ಕ್ ಫ್ರೀ ಮಾಡ್ಕೊಂಡಾಗಲೇ ನಿಮಗೆ ಇದಾಗೋದು. ಸೊ ಸ್ಟೂಡೆಂಟ್ಸಿಗೆ ಕೂಡ ಕ್ಲಿಯರಾಗಿ ಹೇಳಿದೆ. ಮಾರ್ಕೆಟ್ ಏನಾದರೂ ಇವತ್ತು ಫ್ಲಾಟಿಶ್ ಓಪನ್ ಆಗೋದ್ರಿಂದ, ಈ ಆಲ್ರೆಡಿ ಓಪನಿಂಗ್ ಲೆವೆಲ್ ತೋರಿಸಿರೋದ್ರಿಂದ ಇವತ್ತು ಮಾರ್ಕೆಟ್ ಯಾವುದೇ ಕಾರಣಕ್ಕೂ ನಿಮಗೆ ಅಪ್ ಸೈಡ್ ಡೌನ್ ಸೈಡ್ ಮೂವ್ ಆಗೋದಿಲ್ಲ. ಮಾರ್ಕೆಟ್ ಸ್ಕ್ವೀಸ್ ಆಗಬೇಕು. ಬಿಕಾಸ್ ಮಾರ್ಕೆಟ್ 2 ಡೇಸಿಂದ ದೊಡ್ಡ ಮೂವ್ ಕೊಟ್ಟಿದೆ. ಸೊ ಒನ್ ಡೇ ನಿಲ್ಲಬೇಕು ಮಾರ್ಕೆಟು. ನಿಂತ ಮೇಲೆ ಇಟ್ ವಿಲ್ ಡಿಸೈಡ್ ಐ ವಿಲ್ ಗೋ ಅಪ್ ಸೈಡ್ ಆರ್ ಡೌನ್ ಸೈಡ್ ಅನ್ನೋದನ್ನ. ಸೊ ಈ ಮೂಮೆಂಟನ್ನು ನೋಡಿ ಏನಾದರೂ ನೀವು ಟ್ರೇಡ್ ಎತ್ಕೊಂಡಿದ್ರೆ ಡೆಫಿನೆಟ್ ಆಗಿ ನೀವು ಇಲ್ಲಿ ಲಾಸ್ ತಿನ್ಬೇಕಾಗಿ ಬರುತ್ತೆ. ಮಾರ್ಕೆಟ್ ಮತ್ತೆ ಕೆಳಗಡೆ ಬರುತ್ತೆ, ಸೈಡ್ ವೇಸ್ ಆಗುತ್ತೆ. 2 ಚಾನ್ಸಸ್ ಇದೆ. ಅದೇ ರೀಸನ್ಗೆ ಕೂಡ ನಾನು ಇವತ್ತು ಟ್ರೇಡ್ ಫರ್ದರ್ ಮಾಡೋಕ್ಕೂ ಹೋಗಿಲ್ಲ. ಅಷ್ಟೇ. ಅದ್ಬಿಟ್ಟು ಏನು ಎಕ್ಸ್ಟ್ರಾ ಚೀಸ್ ಅಂತ ಲಾಜಿಕ್ಸ್ ಇಲ್ಲಿ ನಾನು ಯೂಸ್ ಮಾಡಿಲ್ಲ. ಏನಕ್ಕೆ ಅನ್ನೋದು ಕೂಡ ಹೇಳಿದ್ದೀನಿ ಆಲ್ರೆಡಿ. ಸೊ ಬೆಳಗ್ಗೆನೇ ನನಗೆ ಮಿಸ್ಟೇಕ್ ಅನ್ನೋದಕ್ಕಿಂತ ನಾನಿವತ್ತು ಲಾಸ್ ಕಡಿಮೆ ಕ್ವಾಂಟಿಟಿಯಲ್ಲಿ ಟ್ರೇಡ್ ಮಾಡಿದ್ದೀನಿ ಒಂದು. ಸೊ ಇಟ್ ಇಸ್ ನೈಟ್ ಕನ್ಫ್ಯೂಷನ್ ಡೇ ಇದ್ದಾಗ ಹೇಗೆ ಟ್ರೇಡ್ ಮಾಡಬೇಕು ಅಂತ ಎಕ್ಸಾಕ್ಟಾಗಿ ಹೇಳ್ತೀನಿ ಕೇಳಿ. ಕಾಲಲ್ಲಿ ಎಲ್ಲಿ ಟ್ರೇಡ್ ತೊಗೊಂಡೆ, ಏನಕ್ಕೆ ತೊಗೊಂಡೆ, ಎರಡೂ ನಾನು ನಿಮಗೆ ಗೈಡ್ ಮಾಡ್ತೀನಿ. ಸೊ ಫಸ್ಟು ಮಾರ್ಕೆಟು ಒಂದು ಶಾರ್ಪ್ ರಿವರ್ಸಲ್ ಬಂದಾಗ ನಾನು ಅಂದ್ಕೊಂಡೆ ಮಾರ್ಕೆಟ್ ಇಷ್ಟು ದೂರ ಹೋಗಿದೆ, ಲೆಟ್ ಮಾರ್ಕೆಟ್ ಇಲ್ಲಿಂದ ಒಂದು ಪುಲ್ ಬ್ಯಾಕ್ ಕೊಡ್ಬೋದು ಅಂತ ನಾನೇನು ಮಾಡಿದೆ. 15 ಮಿನಿಟ್ಸ್ ಕ್ಯಾಂಡಲ್ ಕ್ಲೋಸ್ ಆದಮೇಲೆ ಟ್ರೇಡ್ ತೊಗೊಂಡೆ. ದಟ್ ವಾಸ್ ಮೈ ಮಿಸ್ಟೇಕ್. ನಾನು ಸ್ಟಾಪ್ ಲಾಸ್ ಹಿಟ್ ಮಾಡ್ತು ಮಾರ್ಕೆಟು. ಸ್ಟಾಪ್ ಲಾಸ್ ಹಿಟ್ ಮಾಡಿ ಮೇಲೋಯ್ತು. ಸೊ ಮತ್ತೆ ನಾನು ಎಂಟ್ರಿ ತೊಗೊಳ್ಳಿಲ್ಲ. ಬಿಕಾಸ್ ಮಾರ್ಕೆಟಲ್ಲಿ ಸ್ಟಾಪ್ ಲಾಸ್ ಹಿಟ್ ಆಗಿದೆ. ಚಲೋ ವೆಯ್ಟ್ ಮಾಡೋಣ, ಸ್ವಲ್ಪ ಹೊತ್ತು ನೋಡೋಣ ಅಂತ. ಪುಟ್ ಸೈಡ್ ಟ್ರೇಡ್ ಯಾವಾಗ ಮಾಡಿದೆ ದಟ್ ಈಸ್ ದ ವೆರಿ ಸಿಂಪಲ್ ಲಾಜಿಕ್ಕು. ಪುಟ್ ಸೈಡ್ಗೆ ನಾನು ವೆಯ್ಟ್ ಮಾಡ್ತಿದ್ದೆ. ಮಾರ್ಕೆಟ್ ಏನಾದರೂ ಈ ಲೆವೆಲ್ನ ಟಚ್ ಆದರೆ ಐ ಕ್ಯಾನ್ ಗೋ ವಿತ್ ಅ ಪುಟ್ ಸೈಡ್. ಬಿಕಾಸ್ ಇದು ಲಾಸ್ಟ್ ಟೈಮು ರೆಸಿಸ್ಟೆನ್ಸ್ ಹಿಟ್ ಆಗಿದೆ ಇಲ್ಲೊಂದ್ಸಲ. ಸೊ ಇದೊಂದು ಸಪೋರ್ಟ್ ಆಗೋ ತೊಗೋಬೋದು, ರೆಸಿಸ್ಟೆನ್ಸ್ ಆಗೋ ತೊಗೋಬೋದು ಅಂತ ನೀವು ಬಿಲೀವ್ ಮಾಡಲ್ಲ. ಜಸ್ಟ್ 2-3 ಪಾಯಿಂಟಲ್ಲಿ ನನಗೆ ಸಿಗಲಿಲ್ಲ ಆ ಟ್ರೇಡು. ಸೊ ಆಮೇಲೆ ಏನು ಮಾಡಿದೆ, ಮಾರ್ಕೆಟ್ ಯಾವಾಗ ಅಗೇನ್ ಇಲ್ಲಿ ರಿಜೆಕ್ಷನ್ ತೊಗೊಂಡು ಇಲ್ಲಿ ಬ್ರೇಕ್ ಡೌನ್ ಆಗ್ತಿತ್ತು, ಇಲ್ಲಿ ಟ್ರೇಡ್ ಎತ್ಕೊಂಡೆ ನಾನು ಎಕ್ಸಿಟ್ ಆದಮೇಲೆ ಒಂದು 3-4 ಪಾಯಿಂಟ್ ಮೂವ್ಮೆಂಟ್ ಆಗಿ ಅಗೇನ್ ರಿವರ್ಸ್ ಆಯಿತು. ಸೊ ಇಟ್ ಇಸ್ ಕ್ಲಿಯರ್ ಕಟ್ ಮಾರ್ಕೆಟ್ ಇವತ್ತು ಸೈಡ್ ವೇಸ್ ನಿಲ್ಲೋ ಚಾನ್ಸಸ್ ಇದೆ. ನೋ ಮೋರ್ ಟ್ರೇಡ್ಸ್. ಇವತ್ತು ಟ್ರೇಡ್ ಮಾಡೋದು ಬೇಡ ಅಂತ ಸುಮ್ಮನಾಗಿದೆ. ಓಕೆನಾ, ದಟ್ ವಾಸ್ ದ ಲಾಜಿಕ್. ಸೊ ಅದೇ ರೀಸನ್ಗೆ ಟ್ರೇಡ್ ಮಾಡಲಿಲ್ಲ. ಸೊ ಫರ್ದರ್ ನೋಡೋಣ, ಮತ್ತೆ ಯಾವಾಗಲಾದ್ರು ಟ್ರೇಡ್ ಸಿಕ್ಕರೆ ನೋಡೋಣ ಅಂತ ಸುಮ್ಮನೆ ಇದ್ದೆ. ಸೊ ಅದಾದಮೇಲೆ ಮಾರ್ಕೆಟು ಇಲ್ಲೇ ಸೈಡ್ ವೇಸಲ್ಲಿದೆ. ಸೊ ಮತ್ತಿವತ್ತು ನಾನು ಟ್ರೇಡ್ ಮಾಡಲಿಕ್ಕೆ ಹೋಗೋದಿಲ್ಲ. ಬಿಕಾಸ್ ಮಾರ್ಕೆಟ್ ಈಸ್ ರನ್ನಿಂಗ್ ಆನ್ ಬಿಗ್ಗರ್ ಮೋಡ್. ಓಕೆನಾ. ಸೊ ನಾಳೆಗೆ ಮಾರ್ಕೆಟ್ ವಿಲ್ ಡಿಸೈಡ್ ವೆದರ್ ಇಟ್ ವಿಲ್, ನಾಳೆಗೆ ಮಾರ್ಕೆಟ್ ಏನಾದರೂ ಇಲ್ಲೆಲ್ಲಾದರೂ ಓಪನ್ ಆದರೆ ನಮ್ಗೆ ಈಸಿ ಇರುತ್ತೆ. ಮಾರ್ಕೆಟು ಒಂದು ಫಾಲ್ ಕೊಡೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಹೆವಿ ಚಾನ್ಸಸ್ ಮಾರ್ಕೆಟಿಗೆ ನಾಳೆ ಫಾಲ್ ಕೊಡಲಿಕ್ಕೆ ಅನ್ನೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಅದೇ ಅಪ್ಸೈಡ್ ಹೋಗಬೇಕು ಅಂದ್ರೂ ಮಾರ್ಕೆಟ್ ಇವತ್ತು ಇಲ್ಲೇ ನಿಂತು ಕ್ಲೋಸ್ ಆದರೆ ದೆನ್ ವಿ ಕ್ಯಾನ್ ಥಿಂಕ್ ಇಟ್ ಫಾರ್ ಫರ್ದರ್ ಮಾರ್ಕೆಟ್ ಮೇ ಬಿ ಇನ್ನೊಂದು ಅಪ್ಸೈಡ್ ಹೋಗ್ಬೋದು ಅಂತ. ಸೊ ನಿನ್ನೆ ಪ್ರೀಮಿಯಮ್ಸ್ ಮೂವ್ ಆಗುತ್ತೆ ಇಲ್ವೋ ನಂಗೆ ಗೊತ್ತಿಲ್ಲ, ನಿನ್ನೆ ಟ್ರೇಡ್ ಮಾಡಿಲ್ಲ. ಬಟ್ ಇವತ್ತು ಐ ಡೋಂಟ್ ನೋ ಮಾರ್ಕೆಟಲ್ಲಿ ಪ್ರೀಮಿಯಮ್ಸ್ ಮೂವ್ ಆಗುತ್ತೆ ಇಲ್ವೋ ಗೊತ್ತಿಲ್ಲ. ಸೊ ಹಾಗಾಗಿನೇ ಇತ್ತೀಚೆಗೆ ನಿಫ್ಟಿ
ಟ್ರೇಡ್ ಮಾಡ್ಬೇಕಾದ್ರೆ ತುಂಬ ಕನ್ಫ್ಯೂಷನ್ಸ್ ಆಗ್ತಿರೋದು ಇಲ್ಲೇ ಪ್ರೀಮಿಯಮ್ಸ್ ಮೂವ್ ಆಗ್ತವೋ ಇಲ್ವೋ ಇದೇ ಡೌಟ್ಫುಲ್ಲಲ್ಲೇ ಇರುತ್ತೆ ಹಾಗಾಗಿನೇ ಓಕೆನಾ. ಲೆಟ್ಸ್ ಕಮ್ ಬ್ಯಾಕ್ ಟು ದಿ ಗೋಲ್ಡಲ್ಲಿ ಆ್ಯಕ್ಚುಲಿ ನಾನು ಮತ್ತೆ ಫರ್ದರ್ ಟ್ರೇಡ್ನ ನಿನ್ನೆ ಸ್ವಲ್ಪ ಟ್ರೇಡ್ ಮಾಡಿದ್ದೆ, ಅದಾದಮೇಲೆ ಅಲ್ಲೇ ನಿಂತಿದೆ ಮಾರ್ಕೆಟು ಸೇಮ್ ಒಂದು $13-14 ಪ್ರಾಫಿಟಲ್ಲೇ ನಿಂತಿದೆ. ಸೊ ಇವತ್ತು ಟ್ರೇಡ್ ಮಾಡ್ತೀನಿ ಗೋಲ್ಡಲ್ಲಿ, ನೋಡೋಣ ಇವತ್ತು ಟ್ರೇಡು ಲೆಟ್ಸಿ ಸಿಕ್ಕಿದರೆ ಟ್ರೇಡ್ ಮಾಡ್ತೀನಿ ಇವತ್ತು ಗೋಲ್ಡಲ್ಲಿ ಫರ್ದರು, ಇಲ್ಲ ಅಂದರೆ ಇಲ್ಲ ಓಕೆನಾ. ಸೊ ನಾನು ನೋಡಬೇಕು ಟೈಮ್ ಸಿಗುತ್ತೆ ಇಲ್ಲೋ ಅಂತ. ನಾನು ನಿಮಗೆ ಆಲ್ರೆಡಿ ಹೇಳಿದೆ ಈ ಬ್ರೇಕ್ಔಟ್ ಫೇಲ್ಯೂರ್ ಆಗುತ್ತೆ ಅಂತ. ಇಟ್ ಈಸ್ ಆಲ್ರೆಡಿ ಫೇಲ್ಯೂರ್ ಬ್ರೇಕ್ಔಟಿಗೆ ಕನ್ವರ್ಟ್ ಆಗ್ತಿದೆ ಮಾರ್ಕೆಟು. ಸೊ ಅದಕ್ಕೆ ಹೇಳಿದ್ದು, ಸೊ ಡೋಂಟ್ ಜಡ್ಜ್ ಯುವರ್ ಸೆಲ್ಫ್ ಮಾರ್ಕೆಟಲ್ಲಿ, ಲೆಟ್ ಮಾರ್ಕೆಟ್ ಜಡ್ಜ್ ಮಾಡ್ಲಿಕ್ಕೆ ಬಿಡಿ. ಮಾರ್ಕೆಟಲ್ಲಿ ನಿಮಗೆ ಲೈಕ್ ಈಗೇನಾಗುತ್ತೆ, ನೀವು ಸ್ಮಾಲರ್ ಟೈಮ್ ಫ್ರೇಮಲ್ಲಿ 1 ಮಿನಿಟ್ ಎಲ್ಲ ನೋಡೋಕೆ ಹೋದರೆ ನಿಮಗೆ ಇದು ಬ್ರೇಕ್ಔಟ್ ಆಗುತ್ತೆ, ಇದು ಬ್ರೇಕ್ಔಟ್ ಫೇಲ್ಯೂರು ಆಗುತ್ತೆ, ಎರಡೂ ಕಾಣಿಸ್ತಿದೆ ಅಲ್ವಾ. ಸೊ ಇದೇ ಹಿಂಸೆ ಓಕೆನಾ. ಸೊ ಕಲಿಬೇಕನ್ನೋರು ನಾಳೆ ಬ್ಯಾಚಿಗೆ ಜಾಯ್ನ್ ಆಗಿ ಕಲಿಬೋದು, ಕಲೀರಿ. ಓಕೆ, ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಆಲ್.